ಡಿಸೆಂಬರ್ 5ಕ್ಕೆ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶಕ್ಕೆ ಸಿದ್ದರಾಮಯ್ಯ ಅಭಿಮಾನಿಗಳು ಸಿದ್ಧರಾಗಿದ್ದಾರೆ. ಬಟ್ ಇದರ ವಿರುದ್ಧ ಹೈಕಮಾಂಡ್ಗೆ ಪತ್ರವೊಂದು ಹೋಗಿತ್ತು. ಈ ಪತ್ರ ಹೋದ ಬೆನ್ನಲ್ಲಿಯೂ ಕೂಡ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಕೈ ವರಿಷ್ಠರಿಂದ. ಸಿಎಂ ಸಿದ್ದರಾಮಯ್ಯನವರಿಗೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ರಾಹುಲ್ ಗಾಂಧಿ. ರಾಹುಲ್ಗೆ ಸಮಾವೇಶದ ಹಿನ್ನೆಲೆಯನ್ನು ವಿವರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಮಾವೇಶದ ಉದ್ದೇಶದ ಬಗ್ಗೆ ರಾಹುಲ್ಗೆ ವಿವರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಪಕ್ಷ ಮತ್ತು ಹಿಂದುಳಿದ ವರ್ಗಗಳ ಒಕ್ಕೂಟದ ಅಡಿಯಲ್ಲಿ ಈ ಸಮಾವೇಶ ಆಗ್ತಾ ಇದೆ. ಡಿಸೆಂಬರ್ 5ರಂದು ಹಾಸನದಲ್ಲಿ ಈ ಸ್ವಾಭಿಮಾನಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಸಾಲು ಸಾಲು ಹಗರಣಗಳ ಆರೋಪದ ಬೆನ್ನಲ್ಲೇ, ಬೈ ಎಲೆಕ್ಷನ್ ಫಲಿತಾಂಶ ಪ್ರಕಟವಾದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಅವರ ಅಭಿಮಾನಿಗಳು ನಡೆಸ್ತಾ ಇರುವಂತಹ ಸಮಾವೇಶ ಇದು. ಇವತ್ತು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರನ್ನು ಸಿಎಂ ಸಿದ್ದರಾಮಯ್ಯನವರು ಭೇಟಿಯಾಗಿದ್ದರು. ಈ ಸಂದರ್ಭದಲ್ಲಿ ಅವರಿಗೆ ಅದನ್ನು ವಿವರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಹಾಗಾದರೆ ಹಾಸನ ಸಮಾವೇಶದ ಎಫೆಕ್ಟ್ ಯಾವ ರೀತಿ ಇರುತ್ತೆ, ಅದರ ಬಗ್ಗೆ ಹೇಗೆ ವಿವರಿಸಿದ್ರು ಸಿಎಂ ಸಿದ್ದರಾಮಯ್ಯನವರು? ಮೊದಲನೇದಾಗಿ ಮಿನಿ ಸಿದ್ದರಾಮೋತ್ಸವದ ರೀತಿಯಲ್ಲಿಯೇ ಸಮಾವೇಶವನ್ನು ನಡೆಸಿ ಒಗ್ಗಟ್ಟನ್ನು ಪ್ರದರ್ಶಿಸೋದು ಇದರ ಮೊದಲ ಆದ್ಯತೆ. ಎರಡನೇದು ಸಿದ್ದರಾಮಯ್ಯ ಅವರ ಮೇಲಿನ ಆರೋಪಗಳಿಗೆ ಸಮಾವೇಶದಲ್ಲಿ ಉತ್ತರವನ್ನು ಕೊಡೋದು. ಮೂರನೇದು ಮೂಢ ಆರೋಪಗಳಿಗೆ ತಿರುಗೇಟನ್ನು ಕೊಡಬಹುದು. ನಾಲ್ಕನೇದು ಸಿದ್ದರಾಮಯ್ಯನವರನ್ನು ಮುಟ್ಟಿದ್ರೆ ಹುಷಾರೆಂಬಂತಹ ಸಂದೇಶವನ್ನು ರವಾನಿಸೋದು. ಐದನೇದು ಸಿಎಂ ಕುರ್ಚಿ ಬಗ್ಗೆ ಮಾತನಾಡುವವರನ್ನು ಸದ್ಯಕ್ಕೆ ಬಾಯಿ ಮುಚ್ಚಿಸುವಂತಹ ಪ್ರಯತ್ನ. ಆರನೇದು ಪವರ್ ಶೇರ್ ಬಗ್ಗೆ ಸಂದೇಶವನ್ನು ಕೊಡುವಂಥದ್ದು. ಏಳನೇದು ಪಕ್ಷದ ಒಳ ಹೊರ ವಿರೋಧಿಗಳಿಗೆ ಒಂದು ಸಂದೇಶವನ್ನು, ಮೆಸೇಜನ್ನು ಪಾಸ್ ಮಾಡೋದು. ಎಂಟನೇದು ಪಂಚಾಯಿತಿ ಚುನಾವಣೆಗೆ ಬೂಸ್ಟರ್ ಡೋಸ್, ಇದು ಕಾಂಗ್ರೆಸ್ಗಾಗಬಹುದು ಅಂಥೇಳಿ. ಒಂಬತ್ತನೇದು JDS ಕೋಟೆ, ಹಳೆಮೈಸೂರು ಭಾಗದಲ್ಲಿ ಸಂಘಟನೆಯ ಪ್ರಾಬಲ್ಯವನ್ನು ಹೆಚ್ಚಿಸುವಂತಹ ಪ್ಲಾನ್ ಕೂಡ ಈ ಸಮಾವೇಶದ ಉದ್ದೇಶಗಳಲ್ಲಿ ಒಂದಾಗಿರುವಂಥದ್ದು. ಈ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಈ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಪಡೆದುಕೊಂಡಿದ್ದಾರೆ. ಈ ಸಮಾವೇಶಕ್ಕೆ ಪಕ್ಷದ ಅಡಿಯಲ್ಲಾಗಬೇಕು ಅಂಥೇಳಿ ಪತ್ರವನ್ನು ಬರೆಯಲಾಗಿತ್ತು. ಈ ಪತ್ರ ಕೈಮನೆಯಲ್ಲಿ ಈ ಸಮಾವೇಶಕ್ಕಿರುವಂತಹ ಅಪಸ್ವರವನ್ನು ಎತ್ತಿ ತೋರಿಸ್ತಾ ಇತ್ತು. ಇದರ ನಡುವೆಯೂ ವರಿಷ್ಠರನ್ನ ಮನವೊಲಿಸುವಂತಹ ಕೆಲಸದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಕ್ಸಸ್ ಆದಂತೆ ಕಾಣಿಸ್ತಾ ಇದೆ. ಪಾರ್ಟಿಯಿಂದ ಒಪ್ಪಿಗೆ ಇದೆಯಾ ಡಾಕ್ಟರ್? ಪಾರ್ಟಿಯಿಂದ ಒಪ್ಪಿಗೆ ಖಂಡಿತ ಥರದ ಪತ್ರ ಯಾವುದು ಬಂದಿಲ್ಲ. ಬಹುಶಃ ಯಾವುದು ಫೇಕ್ ಲೆಟರ್ ಹೊರಡ್ತಿರ್ಬೋದು, ನನಗಂತೂ ಯಾವುದು ಬಂದಿಲ್ಲ. ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತು ಸಹಮತ ಇದೆ. ಸಮಾವೇಶಕ್ಕೆ ಪಾರ್ಟಿಯಿಂದ ಒಪ್ಪಿಗೆ ಇದೆಯಾ ಡಾಕ್ಟರ್? ಪಾರ್ಟಿಯಿಂದ ಒಪ್ಪಿಗೆ ಖಂಡಿತ ಥರದ ಪತ್ರ ಯಾವುದು ಬಂದಿಲ್ಲ. ಬಹುಶಃ ಯಾವುದು ಫೇಕ್ ಲೆಟರ್ ಹೊರಡ್ತಿರ್ಬೋದು, ನನಗಂತೂ ಯಾವುದು ಬಂದಿಲ್ಲ. ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತು ಸಹಮತ ಇದೆ. ನೀವು ಹೇಳುವ ಯಾವ ವಿಷಯವೂ ಚರ್ಚೆ ಇಲ್ಲ, ಅದ್ರ ಬಗ್ಗೆ ಡಿಬೇಟು ಇಲ್ಲ, ಪತ್ರ ಬರೆದರೆ ಯಾರಿಗೂ ಗೊತ್ತೂ ಇಲ್ಲ. ಈ ಸಮಾವೇಶನ ಶೋಷಿತ ಸಮುದಾಯಗಳ ಸಂಘಟನೆ ಮಾಡಬೇಕು ಅಂತ ಬಯಸಿದ್ರು, ಅದು ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮನ್ನೆಲ್ಲ ಕರೆದಿರೋದ್ರಿಂದ ಅವರು ಪಾರ್ಟಿ ಎರಡೂ ಸೇರಬೇಕು ಅನ್ನೋದು ನಮ್ಮಗಳ ಅಭಿಪ್ರಾಯ, ಮುಖ್ಯಮಂತ್ರಿಗಳ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ. ಅದರಿಂದ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಶೋಷಿತ ಸಮುದಾಯಗಳ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನ ಸಮಾವೇಶ, ಸ್ವಾಭಿಮಾನ ಸಮಾವೇಶ ಸಂಯುಕ್ತ 5ನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಅದನ್ನು ಕೇಳಿದ್ವಿ. ನಾನು ಹೇಳ್ದಿಲ್ಲಪ್ಪ, ನನಗೆ ಕೇಳಿದ್ದೇನೆ, ಆದರೆ ನನಗೇನೋ ಅದರ ಡೀಟೇಲ್ಸ್ಗಳು ಗೊತ್ತಿಲ್ಲ ಅಂತ ಹೇಳಿದ್ವಿ. ಅದನ್ನು ಸಿದ್ದರಾಮಯ್ಯನವರು, ಪರಮೇಶ್ವರರು ಎಣ್ಣೆ ಸೀಗೆಕಾಯಿ, ಸಿದ್ದರಾಮಯ್ಯನವರು ಪರಮೇಶ್ವರ್ ಅದಕ್ಕೆ ವಿರುದ್ಧ ಯಾರು ಹೇಳಿದ್ದು? ನಾನು ಹೇಳಿದ್ದು. ನನಗೆ ಅದರ ಕಾರ್ಯಕ್ರಮದ ಬಗ್ಗೆ ಗೊತ್ತಿದೆ, ಆದರೆ ಅದರ ಡೀಟೇಲ್ಸ್ ಅದೆಲ್ಲ ಗೊತ್ತಿಲ್ಲಪ್ಪ, ಅದು ಏನೇನು ಅಂತ ಹೇಳಿದೆ. ಎಣ್ಣೆ ಸೀಗೆಕಾಯಿಯಲ್ಲಿಂದ ಬಂತು. ನಾನೇ ಇಲ್ಲಿ ಮೊದಲನೇದಾಗಿ ನಾನು ರಾಜಣ್ಣವರು ಎಲ್ಲ ಮಾತಾಡಿಕೊಂಡು ತುಮಕೂರಿನಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನು ನಾವು ಮಾಡಬೇಕು ಅಂತೇಳಿ ನಾವೇ ಫಸ್ಟ್ ಫೌಂಡೇಶನ್ ಹಾಕ್ಕೊಂಡಿದ್ದು. ಚಿಂತನೆ ಮಾಡಿ ಒಂದು ಮೀಟಿಂಗ್ ಮಾಡಿ, 2 ಮೀಟಿಂಗ್ ಮಾಡಿ ಎಲ್ಲ ಮಾಡಿ ನಾವಿಲ್ಲೇ ಮಾಡಬೇಕು ಅಂತ ಹಾಸನದಲ್ಲಿ ನಾವು ಮಾಡ್ತೀವಿ ಅಂದ್ರು. ನಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ಇಂದ ಸಮಾವೇಶ ಅಂತಲ್ಲ, ಇದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ಲಸ್ ಇಂದ ಎರಡೂ ಸೇರಿ ಮಾಡ್ತಾ ಇರೋದು. ಯಾರು ತಪ್ಪು ತಿಳ್ಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ರಾಜಕಾರಣಿಗಳಿಡುವಂತಹ ಪ್ರತಿಯೊಂದು ಹೆಜ್ಜೆಯ ಹಿಂದೂ ಕೂಡ ನಾನಾ ರೀತಿಯ ಲೆಕ್ಕಾಚಾರಗಳು, ಅರ್ಥಗಳಿರುತ್ತೆ. ಈಗ ನಾಯಕತ್ವ ಬದಲಾವಣೆಯ ವಿಚಾರ, ಸಾಲು ಸಾಲು ಹಗರಣಗಳು, ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮೂಢ ಆರೋಪ, ಇಂಥ ಸಂದರ್ಭದಲ್ಲಿ ಸ್ವಾಭಿಮಾನಿ ಸಮಾವೇಶ, ಏನೆಲ್ಲ ಲೆಕ್ಕಾಚಾರ,
ಪಕ್ಷದ ಒಳಗೂ ಮತ್ತು ಹೊರಗೂ ಯಾವ ರೀತಿಯ ಮೆಸೇಜನ್ನು ಪಾಸ್ ಮಾಡಲಿಕ್ಕೆ ಈ ಸಮಾವೇಶದ ಮೂಲಕ ಮುಂದಾಗ್ತಿದ್ದಾರೆ ಅಂತ? ಪ್ರೇಮ್, ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಪಕ್ಷ ಸಂಘಟನೆ ದೃಷ್ಟಿಯಿಂದ ನಾವು ಸಮಾವೇಶ ಮಾಡ್ತಾ ಇದೀವಿ ಅಂತ ಸಿದ್ದರಾಮಯ್ಯ ಆಪ್ತ ಬಳಗ ಹೇಳ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಇದೊಂದು ರೀತಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಗಟ್ಟಿಗೊಳಿಸೋದಕ್ಕೆ ಮತ್ತೆ ಅವರ ಶಕ್ತಿ ಪ್ರದರ್ಶನ ಅಂತ ಕೂಡ ಹೇಳ್ತಾ ಇದ್ದಾರೆ ರಾಜಕಾರಣದಲ್ಲಿ. ಪ್ರಮುಖವಾಗಿ ಈ ಮೂಢ ಹಗರಣದ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಬಂದಿರತಕ್ಕಂಥ ಆರೋಪ ಏನಿತ್ತು, ಈ ಆರೋಪಕ್ಕೆ ತಕ್ಕ ಉತ್ತರವನ್ನ ಈಗಾಗಲೇ ಬೈ ಎಲೆಕ್ಷನ್ ಕೊಟ್ಟಿದ್ದೇವೆ ಅನ್ನೋದನ್ನ ಸಿದ್ದರಾಮಯ್ಯ ಆಪ್ತರು ಹೇಳ್ಕೊಳ್ತಾ ಇದ್ದಾರೆ. ಕಾನೂನು ಹೋರಾಟ ಒಂದ್ ಕಡೆ ಆದ್ರೆ ರಾಜಕೀಯವಾಗಿ ಕೂಡ ಹೋರಾಟ ಮಾಡಿರೋದಕ್ಕೆ ಜಯ ಸಿಕ್ಕಿದೆ ಅಂತ. ಅದ್ರ ಜೊತೆಗೆ ಅದನ್ನ ಕ್ಲೈಮ್ ಮಾಡೋದ್ರ ಜೊತೆಗೆ ಈ ಸಮಾವೇಶದಲ್ಲಿ ಒಂದ್ ರೀತಿಯಲ್ಲಿ ಲಕ್ಷಾಂತರ ಜನರನ್ನು ಕೂಡ ಗುಡ್ಡೆ ಹಾಕಿ ಒಂದ್ ರೀತಿ ಮಿನಿ ಸಿದ್ದರಾಮೋತ್ಸವ ರೀತಿಯಲ್ಲಿ ಕ್ರಿಯೇಟ್ ಮಾಡಿ ಆ ಮೂಲಕ ಜನರಿಗೆ ಸಂದೇಶವನ್ನ ಕೊಡೋದು. ಅಂದ್ರೆ ಮೂಢ ವಿಚಾರದಲ್ಲಿ ನನ್ನನ್ನ ತಪ್ಪಿತಸ್ಥನ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಸಂದೇಶವನ್ನು ಕೊಡೋದ್ರ ಜೊತೆಗೆ ನನ್ನ ಮುಟ್ಟಿದ್ರೆ ಹುಷಾರ್ ಅಂತ ಒಂದು ಮಾತನ್ನ ಈ ಹಿಂದೆ ಸಿದ್ದರಾಮಯ್ಯನವರು ಹೇಳಿದ್ರು. ಹಾಗಾಗಿ ಆ ಸಮಾವೇಶದ ಮೂಲಕ ದೊಡ್ಡ ಮಟ್ಟದಲ್ಲಿ ಆ ಒಂದು ಕಾಂಗ್ರೆಸ್ನ ಒಳಗಡೆ ಇರ್ತಕ್ಕಂಥವ್ರಿಗೆ ಮತ್ತೆ ಹೊರಗಡೆ ಅವ್ರಿಗೆ ಎಲ್ರಿಗೂ ಕೂಡ ಸಂದೇಶ ರವಾನ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆದ್ರೆ ಹೈಕಮಾಂಡ್ ಮುಂದೆ ಹೇಳದಂತಹ ಸಂದರ್ಭದಲ್ಲಿ ಪಕ್ಷ ಸಂಘಟನೆ ದೃಷ್ಟಿಯಿಂದ ಹಳೆ ಮೈಸೂರು ಭಾಗದಲ್ಲಿ ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತ್ಗೂ ಕೂಡ ಅನುಕೂಲ ಆಗುತ್ತೆ. ಜೊತೆಗೆ ಪಕ್ಷವೂ ಕೂಡ ಒಂದ್ ರೀತಿಯಲ್ಲಿ ಬೂಸ್ಟ್ ಬರುತ್ತೆ. ಈಗ ವಾಲ್ಮೀಕಿ ಹಗರಣ, ಮೂಢ ಹಗರಣ, ಬೇರೆ ಬೇರೆ ರೀತಿಯ ಗೊಂದಲಗಳಿಂದಾಗಿ ಸಾಕಷ್ಟು ಒಂದ್ ರೀತಿಯಲ್ಲಿ ಡ್ಯಾಮೇಜ್ ಆಗಿದೆ. ಆ ಕಾರಣಕ್ಕೋಸ್ಕರ ಈ ರೀತಿಯ ಸಮಾವೇಶ ನಮ್ಗೆ ಅಗತ್ಯತೆ ಇದೆ, ಹಾಗಾಗಿ ಬೂಸ್ಟ್ ಬರುತ್ತೆ ಅಂತ ಕೂಡ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯನವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಸಮಾವೇಶದಿಂದ ಸಾಕಷ್ಟು ರೀತಿಯ ರಾಜಕೀಯ ವ್ಯತ್ಯಾಸಗಳು ಕೂಡ ಆದ್ರೂ ಅಚ್ಚರಿ ಇಲ್ಲ. ಹಾಗಾಗಿ ಮುಂದೆ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.